ಕೇರಳ ಮುಸ್ಲಿಂ ಲೀಗ್ ಅವರು ಕೋಗಿಲೆ ಲೇಔಟ್ಗೆ ಬರ್ತಾರೆ, ಪರಿಶೀಲನೆ ಮಾಡ್ತಾರೆ, ಕರ್ನಾಟಕ ಸರ್ಕಾರಕ್ಕೆ ಒತ್ತಾಯ ಮಾಡ್ತಾರೆ. ಅವ್ರು ಯಾರ್ರೀ? ಅವ್ರಿಗೇನು ರೈಟ್ಸ್ ಇದೆ ಇಲ್ಲಿ? 6 ತಿಂಗಳಲ್ಲಿ ಎಲೆಕ್ಷನ್ ಇದೆ. ಆ ಮುಖಾಂತರ ನಾವು ಅಲ್ಪಸಂಖ್ಯಾತರ ಪರವಾಗಿದ್ದೀವಿ ಅನ್ನೋ ಮುಖಾಂತರ ಕರ್ನಾಟಕಕ್ಕೆ ಮೂಗು ತೂರಿಸ್ತಾರೆ ಅಂತ ಹೇಳಿದ್ರೆ ಬಹುಶಃ ಕೇರಳದವರಿಗೆ ಮನೆ ಕೊಡೋ ಯೋಗ್ಯತೆ ಇಲ್ಲ ಅಂತ ಕಾಣುತ್ತೆ. ಹಾಗಾಗಿ ಅಲ್ಲಿಂದ ಇಲ್ಲಿ ವಲಸೆ ಬಂದಿದ್ದಾರೆ ಅಂತ ಅನ್ಸುತ್ತೆ. ನೋಡಿ, ಅದೇ ಆಗ್ತಾ ಇರೋದು. ಈ ಬೆಂಗಳೂರಿನಲ್ಲಿ ಸಾಕಷ್ಟು ರಾಜ್ಯದಿಂದ ಎಲ್ಲರೂ ವಲಸೆಯನ್ನು ಬಂದಿರತಕ್ಕಂಥದ್ದು. ಅವರ ರಾಜ್ಯಗಳಲ್ಲಿ ಅವ್ರಿಗೆ ಕೆಲಸ ಇಲ್ಲ ಮತ್ತು ಅವ್ರಿಗೆ ವಸತಿಗಳಿಲ್ಲ. ಆದರೆ ನಾನು ಹೇಳ್ತಾ ಇರೋದು, ಈ ಎರಡೂ ಪಕ್ಷಗಳು ಏನಿದ್ದಾವೆ, ಈ ಎರಡೂ ಒಂದೇ ರೀತಿ ಅಂದದ್ದು. ಒಬ್ಬರು ಕೇರಳದಲ್ಲಿ ಒಬ್ಬ ಪಿಣರಾಯಿ ವಿಜಯನ್ ಟ್ವೀಟ್ ಮಾಡ್ತಾರೆ, ಕೆ ಸಿ ವೇಣುಗೋಪಾಲ್ ಅವರು ಟ್ವೀಟ್ ಮಾಡಿದ ತಕ್ಷಣ ಹೈಕಮಾಂಡ್ ಟ್ವೀಟ್ ಮಾಡುತ್ತೆ ಅಂತ ಟ್ವೀಟ್ ಮಾಡಿದ ತಕ್ಷಣ ಅವರು ಅಲರ್ಟ್ ಆಗ್ತಾರೆ. ಇನ್ನೊಬ್ಬರು ಇರೇ ಆಗಲಿ, ಬಿ ಜೆ ಪಿನೇ ಆಗಲಿ, ಇದೇ ಆರ್ ಎಸ್ ಎಸ್ ಹೇಳಿದ್ರೆ ಸುಮ್ಮನೆ ಇರ್ತಿದ್ರ, ಇವರು ಓಡೋಗ್ತಾ ಇದ್ರು. ಎರಡೂ ಪಕ್ಷಗಳು ಒಂದೇ ನಾಣ್ಯದ ಮುಖಗಳು. ಆದ್ರೆ 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 ಕೇಳಿ ನೋಡಿ, ಆದ್ರೆ ಬೇಕಾಗಿರ್ತಕ್ಕಂಥ ಇದೆ. ಈಗ ಲೇಔಟ್ ಪ್ರಕರಣಕ್ಕೆ ಬಿಗ್ ವಾಟೇಶ್ ಅಕ್ರಮ ಸೂತ್ರಗಳು ಬಿಜೆಪಿಯ ಪರಮಾತ್ಮರು. ಕೋಗಿಲು ಲೇಔಟ್ ಪ್ರಕರಣಕ್ಕೆ ಬಿಗ್ ಟ್ವಿಸ್ಟ್, ಅಕ್ರಮದ ಸೂತ್ರಧಾರಿಗಳು ಬಿಜೆಪಿಯ ಪರಮಾತ್ಮರು. ನೋಡಿ, ಅಕ್ರಮ ಲೇಔಟ್ ಮಾಡಿರೋದೇ ತಪ್ಪು. ಅಕ್ರಮ ಲೇಔಟ್ ನ ತಡಿದೇ ಇರೋದು ಸರ್ಕಾರಗಳದ್ದು ತಪ್ಪಾಗುತ್ತೆ. ಈಗ ಮುಂಚೆ ಇದ್ದಿದ್ದಂತ 23ರಲ್ಲಿ ಇದ್ದ ಸರ್ಕಾರ ಬಿಜೆಪಿ ಆಗಿತ್ತು, 23 ನಂತರ ಬಂದಿದ್ದು ಕಾಂಗ್ರೆಸ್. ಎರಡೂ ಪಕ್ಷದ ತಪ್ಪಿದೆ. ಆದ್ರೆ ತಪ್ಪನ್ನು ತಿದ್ಕೊಳ್ಳೋದು ಹೇಗೆ? ಅಲ್ಲಿ ನಿಜವಾದ ಪ್ರಾಮಾಣಿಕರು, ನಿಜವಾದ ನಮ್ಮ ರಾಜ್ಯದ ಬಡವರು ಇದ್ರೆ ಅವರಿಗೆ ಪುನರ್ವಸತಿ ಕಳಿಸ್ಕೊಡಿ.